ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ್ದು ಅಂದ್ರೆ ಈದ್ ಉಲ್ ಫಿತರ್ ನಮಾಜಿಯನ್ನು ನಾವು ಎಲ್ಲ ಊರಿನ ನಮ್ಮ ಹುಬ್ಬಳ್ಳಿಯಲ್ಲಿ 4-5 ಈದ್ಗಾ ಇದೆ. ಆದ್ರೆ ಒಂದು ಈದ್ಗಾ ಒಂದು ದೊಡ್ಡ ಈದ್ಗಾ ಐತಿಹಾಸಿಕ ಈದ್ಗಾ ಇದೆ. ನಮ್ಮ ಹಿರಿಯರು ವಿಶೇಷವಾಗಿ ಸರ್ದಾರ್ ಮೌಲ್ವಿ ಖಾನ್ ಸಾಹೇಬ್ ಮಾಡಿದ್ದು ಇದ್ದಾರೆ. 100 ವರ್ಷದಿಂದ ಹಂತವಾಗಿ 1 ವರ್ಷದಲ್ಲಿ 2 ಸಲ ಇಲ್ಲಿ ನಾವು ಕೂಡ್ತೀವಿ. ಪ್ರಾರ್ಥನಾ ಅಂದ್ರೆ ನಮಾಜ್ ಮಾಡ್ತೀವಿ. ಈ ಸುಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ರಾಜ್ಯದ ವಿಶೇಷವಾಗಿ ಮಹಾನಗರದ ಎಲ್ಲಾ ಬಾಂಧವರಿಗೆ ಈದ್ ಉಲ್ ಫಿತರ್ ಈದ್ ಮುಬಾರಕ್ ಅನ್ನು ಹೇಳ್ತೀನಿ. ಎಲ್ಲರಿಗೆ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ದೇಶದ ಪರಂಪರೆ ಪ್ರಕಾರ ಎಲ್ಲ ಹಬ್ಬಗಳು ಶಾಂತಿ ರೀತಿಯಿಂದ ಒಗ್ಗಟ್ಟಿನಿಂದ ನೆಮ್ಮದಿಯಿಂದ ಆಚರಣೆ ಮಾಡಿದ್ವಿ. ದೇವರು ಎಲ್ಲರಿಗೆ ಈ ಶಕ್ತಿ ನೀಡಲಿ ಅಂತ ಸಹ ಹಾರೈಸುತ್ತೇನೆ. ನಮ್ಮ ದೇಶದಲ್ಲಿ ಡೆವಲಪ್ ಆಗಲಿ, ಬೆಳ್ಳಿ ಅಥವಾ ಬೇರೆ ಬೇರೆ ಉತ್ಪನ್ನಗಳು ಆಗಲಿ ಅಂತ ಸಹ ಹೇಳಿ ಯುವಕರಿಗೆ ವಿದ್ಯಾಭ್ಯಾಸ ಮಾಡುವ ಸಂಸ್ಥೆ ನಾವೆಲ್ಲರೂ ಮಾಡಿದ್ವಿ. ಈ ತಮ್ಮೆಲ್ಲರಿಗೂ ಗೊತ್ತದೆ ನೆಹರು ಆರ್ಟ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡುತ್ತೇನೆ, ಒಬ್ಬ ಮಹಿಳೆ ಒಂದು ತಂಗಿ ಪ್ರೇಮ ಇವತ್ತು 15 ದಿವಸ ಹಿಂದೆ ಮತ್ತೊಂದು ಹುಡುಗಿ ಹಾನಗಲ್ದವರು ನಮ್ಮ ಕಡೆ ವಿದ್ಯಾಭ್ಯಾಸ ಮಾಡಿದವರು ಪಟೇಲ್ ಅಂತ ಅವರು ಸಹ ಸಿವಿಲ್ ಜಡ್ಜ್ದಲ್ಲಿ ಎಕ್ಸಾಮಿನೇಷನ್ ಪಾಸ್ ಆಗಿದ್ದಾರೆ ಮತ್ತು ಅವರಿಗೆ ದೇವರ ಭವಿಷ್ಯ ಒಳ್ಳೇದು ಮಾಡಲಿ ಅಂತ ಸಹ ಹಾರೈಸ್ತದೆ. ಎಲ್ಲರಿಗೆ ಈದ್ ಉಲ್ ಫಿತರ್ ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. 30 ದಿನ ರಂಜಾನ್ ಹಬ್ಬ ಏನ್ ಮಾಡ್ತಿರಲ್ಲ ಸರ್, 30 ದಿನ ಏನೇ ರಂಜಾನ್ ಮಾಡ್ತಿರಲ್ಲ ಅದು ಏನೇನು ಕಲಿಸುತ್ತೆ ಜನರಿಗೆ? ನಮ್ಮ ಧರ್ಮದ ಪ್ರಕಾರ 5 ಫರ್ಜ್ ಅದ. ನಿಮ್ಗೇನು ಗೊತ್ತದ ಟೊಗಿ ಹಾಕಿ ಅಲ್ಲ ನನ್ ಗೊತ್ತಿಲ್ಲ, ಸಾಮಾನ್ಯರಿಗೆಲ್ಲ ಗೊತ್ತಾಗ್ಬೇಕಲ್ಲ. ಈ ತಿಂಗಳಲ್ಲಿ ನಾವು 30 ದಿವಸ ಅಂದ್ರೆ 29 ದಿವಸ 30 ದಿವಸ ಸಲ 30 ದಿವಸ ನಿನ್ನೆಗೆ ರೋಜಾ ಮಾಡ್ತೀವಿ. ಮುಂಜಾನೆ 5 ಗಂಟೆಯಿಂದ ಸಂಜೆಗೆ 7 ಗಂಟೆವರೆಗೆ ರೋಜಾ ಮಾಡ್ತೀವಿ. ರೋಜಾ ಅಂದ್ರೆ ಬರೀ ಹೊಟ್ಟಿದ ರೋಜಾ ಅಲ್ಲ, ಕೈದು ಕಾಲ್ದು ಕಣದು ಎಲ್ಲ, ಯಾರಿಗೆ ಬೈಬಾರದು, ಯಾರಿಗೆ ಕೆಟ್ಟ ಬಾಯಿಸಬಾರದು ಎಲ್ಲ ಇರ್ತದೆ. ಮತ್ತು ಜಕಾತ್ ನಾವು ಕೊಡ್ತೀವಿ 2.5 ರೂಪಾಯಿ 100ಕ್ಕೆ. ಹೀಗೆ ಬಡವರಿಗೆ, ಬಡವರಿಗೆ, ಸಂಸ್ಥೆಗಳಿಗೆ, ಎಜುಕೇಶನಲ್ ಶೈಕ್ಷಣಿಕ ಸಂಸ್ಥೆಗೆ, ಮದರ್ಸಾಗೆ ದಾನ ಧರ್ಮ ಮಾಡ್ತೀವಿ. ಬೇರೆ ದೇಶದಲ್ಲಿ ವಾರ ನಡೀತಾ ಇದೆ, ಬೇರೆ ದೇಶದಲ್ಲಿ ವಾರಗಳಲ್ಲಿ दुनिया रहने तक ये मौका रहेगा। हमारी खुशकिस्मती है कि आज हम लोग यहाँ जमा होकर इज्तिमाई तौर पर ईद उल फितर की नमाज अदा किए और अल्लाह का लाख लाख शुक्र है। बहुत पुरअमन तरीके से हमारे कर्नाटका में, खास करके हुबली धारवाड़ में ईद अमन के साथ गुजरी। इस मुबारक मौके पर दिल की गहराई से मैं तमाम भाइयों को ईद मुबारक का तोहफा पेश करता हूँ, कबूल फरमाएं और दुनिया के हालात के लिए दुआ करें कि अल्लाह ताला उनको नेक तौफीक दे और ये जंग फौरन बंद की जाए। और ये 2 लोग शैतानी हरकत कर रहे हैं, अल्लाह ताला उनको बराबर से सजा भी दे। बहुत बहुत शुक्रिया। ईद मुबारक।